ಅಗ್ರಿಕಲ್ಚರಿಸ್ಟ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಮಾದರಿಗಳನ್ನು ಗುರುತಿಸೋದು ಈ ಪರೀಕ್ಷೆಯಲ್ಲಿ ಇರುತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋ ವಿಧಾನ ಕೂಡ ಡಿಫ್ರೆಂಟ್ ಇರುತ್ತೆ. ಅಂದರೆ ಬೇರೆ ಎಕ್ಸಾಮ್ ರೀತಿ ನೀವು ಕೊಠಡಿಯಲ್ಲಿ ಕೂತು ಬರೆಯೋದಿಲ್ಲ. ಈ ರೀತಿ ಸಾಲಾಗಿ 1, 2, 3, 4 ಅದೇ ರೀತಿ 50ರವರೆಗೆ ನಿಮಗೆ ಕ್ವಶನ್ಸನ್ನು ಇಟ್ಟಿರ್ತಾರೆ. ಆ ವಿದ್ಯಾರ್ಥಿನೇ ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ 30 ಸೆಕೆಂಡ್ ಆದಮೇಲೆ ಕ್ವಶನ್ ಟು ಕ್ವಶನ್ ನೀವು ಮೂವ್ ಆಗಬೇಕು. ನಿಮ್ಮ ಹಿಂದೆ ಇರೋರು ನೀವು ಮುಂದೆ ಮೂವ್ ಆದಾಗ ನಿಮ್ಮ ಕ್ವಶನ್ಗೆ ಅವರು ಬರ್ತಾರೆ. ಅಂದರೆ ಒಂದು ಕ್ವಶನ್ಗೆ ನಿಮಗೆ 30 ಸೆಕೆಂಡ್ಗಳು ಸಿಗ್ತವೆ. 30 ಸೆಕೆಂಡ್ ಆದಮೇಲೆ ಮತ್ತೆ ಅದೇ ಕ್ವಶನ್ಗೆ ನೀವು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಮುಂದಿನ ಕ್ವಶನ್ಗೆ ಹೋಗಬೇಕಾಗತ್ತೆ. ಸೊ ಆ 30 ಸೆಕೆಂಡ್ಗಳಲ್ಲಿ ನೀವು ಆ ಸ್ಪೆಸಿಮನ್ನು ನೋಡಿ ಕರೆಕ್ಟಾಗಿ ನೀವು OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕು. ಪರೀಕ್ಷೆಗೆ ನೀವು ಹಾಲ್ ಟಿಕೆಟ್, ಒಂದು ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗಬೇಕಾಗುತ್ತೆ. OMR ಶೀಟ್ನ ನಿಮಗೆ ಕೊಡ್ತಾರೆ. ಅಂದರೆ 50 ಕ್ವಶನ್ಗೆ ನಿಮಗೆ 25 ನಿಮಿಷಗಳ ಕಾಲ ನಿಮಗೆ ಟೈಮ್ ಬೇಕಾಗುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿ 25 ನಿಮಿಷದಲ್ಲಿ ಪರೀಕ್ಷೆಯನ್ನು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.